ನೋಡ್ರಿ 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 ಏನಿದೆ ವೆದರು. ಆಹಾ, ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿದ್ದೀವಿ ಬೆಂಗಳೂರಿನ ಒಂದು ಯೂನಿಕ್ ಪ್ಲೇಸಲ್ಲಿ, ಅಂದರೆ ಹೊಸದಾಗಿ ಬಿಲ್ಡ್ ಆಗಿರುವಂಥ ಪ್ಲೇಸ್ ಇದು. ಮಂಚಿನಬೆಲೆ ಡ್ಯಾಮು. ಹೆಸರು ಹಳೇದೇ ಇರ್ಬೋದು, ಜನಗಳು ಬರ್ತಾ ಇರೋದು ಇವಾಗ ಹೊಸದಾಗಿ ಇವರು. ಈ ಒಂದು ಪ್ಲೇಸಲ್ಲಿ ಇವತ್ತು ನಾವಿದ್ದೀವಿ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಅಂಗಡಿಗೆ. ಫಿಶ್ ಅಂಗಡಿ. ನೋಡೋಕ್ಕೆ ಶೆಡ್ ಗಿಡ್ ಹಾಕೊಂಡಿರೋ ಥರ ಇರ್ಬೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಬರು. ನಾವು ಯಾವಾಗೇ ಬಂದರೂ ಅಲ್ಲೇ ಟ್ರೈ ಮಾಡೋದು. ಇವತ್ತು ಬನ್ನಿ, ಇವತ್ತು ನಾನು ನಿಮ್ಮನ್ನ ಆ ಅಂಗಡಿ ಕರ್ಕೊಂಡು ಹೋಗ್ತೀನಿ, ಫಿಶ್ ಟ್ರೈ ಮಾಡೋಣ. ಗುರು, ಇವಾಗ ನೋಡುವುದು ನಾವಿದ್ದೀವಿ ನಾರಾಯಣ್ ಟವರ್ಸ್ ಫಿಶ್ ಲ್ಯಾಂಡ್ ಅಂತ. ಈ ಕಡೆ ನೋಡುವುದು ಸಿಕ್ಕಾಬಟ್ಟೆ ಅಂಗಡಿಗಳು ಇದೆ ಗೈಸ್. ಆ ಸೈಡು ಅಂಗಡಿಗಳು ಮಾಡ್ಬಿಟ್ಟವ್ರೆ. ಆದರೆ ನೀವು ಟಾಪ್ ರೋಡಿಂದ ಕೆಳಗಡೆ ಬಂದರೆ ಈ ಸೈಡಲ್ಲಿ ಫಸ್ಟ್ ಅಂಗಡಿ ಸಿಗುತ್ತೆ. ಈ ಸೈಡಲ್ಲಿ ಹೋದರೆ ಸೀನ್ರಿಗೆ ಹೋಗ್ಬೋದು. ಅಲ್ಲೇ ನೋಡ್ಬೋದು ನೀವು ತವಾ ಫಿಶ್ ಸ್ಟಾಲ್ ಅಂತ ಗೈಸ್. ಇವು ಅಂಗಡಿ ಮಾಲೀಕರ ಹೆಸರು ಬಂದು ವಿಷ್ಣು ಅಂತ. ಸಕ್ಕತ್ತಾಗಿ ಮಾಡ್ತಾನೆ ಗೈಸ್ ಫಿಶ್ ಮಾತ್ರ. ನಾವು ಬಂದಾಗೆಲ್ಲ ಸೂಪರಾಗಿ ಡೂಪರಾಗಿ ಫಿಶ್ ಮಾಡೋದು. ಏಕೈಕ ಅಂಗಡಿ ಯಾವುದಾದ್ರೂ ಇದ್ರೆ ಇದೇ ಅಂಗಡಿಗೆ ಬರೋದು ನಾವು. ಇವ್ರು ತಿನ್ಕೊಂಡು ಹೋಯ್ತಾವ್ರು ನೋಡಿ. ಹಾಂ ಗೈಸ್, ಇವಾಗ ಬನ್ನಿ ನಮ್ಮ ವಿಷ್ಣು ಅವ್ರು ಮಾತಾಡ್ಸೋಣ. ಯಾವ ರೀತಿ ಮಾಡ್ತಾರೆ, ಹೆಂಗೆ ಏನು ಅನ್ನೋದೆಲ್ಲ ತಿಳ್ಕೊಳ್ಳೋಣ. ಏನು ಸಿಗ್ತದೆ, ಟೈಮಿಂಗ್ಸ್ ಎಷ್ಟೊತ್ತು, ಪ್ರತಿಯೊಂದು ತಿಳ್ಕೊಳ್ಳೋಣ, ಹೇಳ್ತಾರೆ, ನೋಡೋಣ. ಹಾಯ್ ಬ್ರೋ. ಹಾಯ್ ಬ್ರೋ, ಹೇಳಿ ಬ್ರೋ, ಏನೇನು ಸಿಗುತ್ತೆ ನಮ್ಮಲ್ಲಿ? ಜಿಲೇಬಿ, ಅದ್ಬಿಟ್ರೆ ಸ್ಲೈಸು, ಫಿಶ್ ಕಬಾಬು, ಬಾಂಗ್ಡ ಈ ತರ ಎಲ್ಲ ಸಿಗುತ್ತೆ. ರೆಗ್ಯುಲರ್ ಆಗಿ ಜಿಲೇಬಿ ಮತ್ತೆ ಸ್ಲೈಸು ಕಬಾಬ್ ಸಿಗುತ್ತೆ, ಫಿಶ್ ಕಬಾಬ್ ಸಿಗುತ್ತೆ. ಬಿಟ್ರೆ ಎಗ್ಗಲ್ಲಿ ಆಮ್ಲೆಟ್, ಹಬ್ಬಲ್ಲಿ ಎಗ್ ಬುರ್ಜಿ, ಎಗ್ ರೈಸು ಈ ತರ ಸಿಗುತ್ತೆ ಬ್ರೋ. ಟೆಂಪಲ್ ಮಸಾಲ, ಸೌದೆಕಾಯಿ ಮಸಾಲ ಸಿಗುತ್ತೆ. ಇದ್ರಾಗೆ ರೆಗ್ಯುಲರ್ ಆಗಿ ಸಿಗುತ್ತೆ. ಇನ್ನ ಬೇಸಿಗೆ ಸ್ಟಾರ್ಟ್ ಆದ್ರೆ ಎಲ್ಲ ಫುಡ್ಸ್ ಐಟಮ್ ಮಾಡ್ತೀವಿ. ಭಾನುವಾರದ ಎಷ್ಟೊತ್ತವರೆಗೂ? ಭಾನುವಾರನು ಸೇಮ್ ಟೈಮಿಂಗ್ಸ್, 9 ಗಂಟೆಯಿಂದ 7 ಗಂಟೆವರೆಗೂ ಫೈನಲ್ ಅಷ್ಟೇ. ಭಾನುವಾರದ ಹೊತ್ತು ಜಾಸ್ತಿ ರಶ್ ಇರೋದ್ರಿಂದ ಬೇಗ ಖಾಲಿ ಆಗ್ಬಿಡುತ್ತೆ. ಬೇಗ ಬಂದ್ರೆ ನಿಮ್ಗೆ ಫಿಶ್ ಸಿಗುತ್ತೆ, ಇಲ್ಲ ಲೇಟ್ ಆಗಿ ಬಂದ್ರೆ ಅದಕ್ಕೆ ಸಿಗಲ್ಲ ಬಸ್. ಯಾಕಂದ್ರೆ ಬೇಗ ರಶ್ ಸಿಕ್ಕಾಬಿಟ್ಟೆ ಇರ್ತದೆ, ಅಷ್ಟು ಕ್ರೌಡ್ ಇರ್ತದೆ ಭಾನುವಾರದತ್ತು. ಬಂದು ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಓಕೆ ಬ್ರೋ, ನಾವು ಬಂದಿದ್ದೀವಿ, ಟ್ರೈ ಮಾಡೋಣ. ಓಕೆ ಬ್ರೋ. ಗೈಸ್ ನೋಡ್ಬೋದು ಒಳಗಡೆ ಕುತ್ಕೊಳ್ಳೋಕೆ ಯಾವ ರೀತಿ ಫೆಸಿಲಿಟಿ ಐತೆ ಅಂತ. ಕ್ಲೀನಾಗಿ ಐತೆ ಫೆಸಿಲಿಟಿ. ಜನ ಏನಾದರೂ ಆಚೆ ಬಂತು ಅಂದರೆ ಆಚೆ ಕುಂತ್ಕೊಳ್ಳೋಕ್ಕೂ ಟೇಬಲ್ ಐತೆ. ನಿಮಗೆ ಮರದ ಕೆಳಗಡೆ ಸೂಪರಾಗಿ ಕುಂತ್ಕೊಳ್ಳೋಕ್ಕೆ ಟೇಬಲ್ ಎಲ್ಲ ಹಾಕಿರ್ತಾರೆ. ನಮ್ಮ ಜೊತೆ ನಮ್ಮ ಏಜಸ್ ಬಂದವ್ರೆ. ಏನಾರು ಹೇಳ್ತೀಯ ಬ್ರೋ? ನಾವು ರೆಗ್ಯುಲರ್ ಆಗಿ ಬರೋದು ಇಲ್ಲೇ ಎಲ್ಲ ಬ್ರೋ. ಚೆನ್ನಾಗಿರುತ್ತೆ ವಿಷ್ಣುಪುರ ಅಂತ, ಸೂಪರಾಗಿ ಮಾಡ್ತಾರೆ. ಇಲ್ಲೇ ಡ್ಯಾಮಲ್ಲಿ ಹಿಡಿದು ಫ್ರೆಶ್ ಮೀನು ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಮಸ್ಟ್ ಆ್ಯಂಡ್ ವಿಶ್ ಬಂದು ಟ್ರೈ ಮಾಡಿ. ಗೈಸ್ ನೋಡ್ಬೋದು ಇವಾಗ ಸ್ಪೆಷಲಿ ವಿಷ್ಣು ಮಾಡಿರೋದು. ಅವನ ಹೆಸರು ವಿಷ್ಣು ಅಂತ. ಎಕ್ಸ್ಪೆಷಲಿ ಮಸ್ತಾಗಿರೋ ಫಿಶ್ ಫ್ರೈ ಬಂದಿದೆ ಗೈಸ್. ಈ ಬೇರೆ ಕಡೆ ಎಲ್ಲ ಹೋದ್ರೆ ಏನ್ ಮಾಡ್ತಾರೆ ಗೊತ್ತಾ, ಸ್ವಲ್ಪ ಮಸಾಲೆ ಎಲ್ಲ ಪುಡಿ ಉದ್ರಿಸೋದು ಎಲ್ಲ ಮಾಡ್ತಾರೆ ಮೇಲೆ. ಅವಾಗ ನಿಮ್ಗೆ ಘಾಟ್ ಹೊಡೆದಂಗೆ ಹೊಡಿಯುತ್ತೆ. ಘಾಟ್ ಹೊಡೆದ್ರೆ ಏನಾಗುತ್ತೆ, ತಿನ್ಬೇಕಾದ್ರೆ ಫ್ಲೇವರ್ ಸಿಗುತ್ತೆ, ಆದ್ರೆ ನಿಮ್ಗೆ ಗಂಟಲೆಲ್ಲ ಒಂಥರ ವೇರಿಯೇಷನ್ ಆದಂಗೆ ಆಗುತ್ತೆ. ಆದ್ರೆ ಇವ್ ನಂಗೆ ಮಾಡಲ್ಲ ಗೈಸ್. ಸ್ವಲ್ಪ ಲಿಟ್ರಲಿ ಚಟ್ನಿ ತರ ಹಾಕಿದ್ರು ಸ್ಪೈಸಿಯಾಗಿ ಮಸ್ತಾಗಿರುತ್ತೆ ಇಲ್ಲಂತೂ. ಇವಾಗ ಬನ್ನಿ, ಸ್ಪೆಷಲ್ ಫಿಶ್ ಬಂದೈತೆ ನೋಡ್ರಿ. ಆಹಾ, ಇವಾಗ ಟ್ರೈ ಮಾಡೋಣ. ಓಹ್ ಬಾ 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 ಬಾ, ಬಿಸಿ ಬಿಸಿ. ಮುಳ್ಳು ಬಳ್ಳು ಏನು ಇರಲ್ಲ ಗೈಸ್. ಹಂಗಂಗೆ ತಿಂತಾ ಇರೋದಷ್ಟೇ. ಫ್ಲೇವರು ಹಂಗೆ ಆಟೋಮೆಟಿಕ್ ಆಗಿ ಬಾಯಿಗೆ ಸಿಗುತ್ತೆ ನಿಮಗೆ. ಮೀನ್ ತಿಂದ್ರೆ ತಿಂತಾ ಇದೀರ ಅನ್ನೋ ಫೀಲ್ ಆಗುತ್ತೆ. ಏನ್ ಟೇಸ್ಟ್ ಐತೆ ಗುರು. ನೋಡ್ರಿ, ಹಿಂಗೆ ಎತ್ಕೊಳ್ಳೋದು. ಬಾ 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 ಬಾ. ಗೈಸ್ ಸಕ್ಕದಾಗೈತೆ. ಈ ಫಿಶ್ಗೆ 10/10 ಕೊಡುವುದು, ಅಷ್ಟು ಸಕ್ಕದಾಗಿದೆ. ಈ ಹಸಿರು ಮೆಣಸಿನ್ಕಾಯಿ ಚಟ್ನಿ ಏನ್ ನೋಡ್ತೀರಾ ನೋಡಿ. ಚಟ್ನಿ ಫ್ಲೇವರ್ ಆಗಿರುತ್ತೆ. ಫುಲ್ಲು ಫ್ಲೇವರ್ ಚಟ್ನಿನ ಹಿಂಗೆ ಹಾಕೊಂಡು ಇದು ನಿಂಗೆ ಕಿತ್ತರೆ ಫಿಶ್ ನೋಡಿ ಯಾವ ರೇಂಜಿಗೆ ಬಂದೈತೆ. ಇಲ್ಲೇ ಕಾಣುತ್ತೆ ನಿಮ್ಗೆ ಆಚೆ. ಆಹಾ, ಸಖತ್ ಫಿಶ್ ಗುರು. ಈ ಖಾರ ಎಲ್ಲ ಈ ನಾಲ್ಗೆ ಹೊಡೆದಾಗ ಒಂಥರ ಫ್ಲೇವರ್ ಸಿಗುತ್ತೆ ನಿಮ್ಗೆ.
ನಾಲ್ಗೆ ಹೊಡೆದಾಗ ಅದು ಟೇಸ್ಟೇ ಒಂಥರ ಬೇರೆ ತರ. ಇವಾಗ ಎಷ್ಟೊಂದ್ ಜನ ಹೇಳ್ತಾರೆ ಡಾಕ್ಟರ್ಗಳೆಲ್ಲ ಚಿಕನ್ ಮಟನ್ ಎಲ್ಲ ತಿನ್ನೋದ್ ಕಮ್ಮಿ ಮಾಡಿ ಅಂತ. ಆದ್ರೆ ನೀವು ಈ ಜಲಪುಷ್ಪನ ತಿನ್ಬೋದು, ಮೀನ್ನ ಜಲಪುಷ್ಪ ಅಂತಾರೆ. ದೇಹಕ್ಕೂ ಒಳ್ಳೇದು, ಸ್ಟ್ರೆಂತ್, ಇನ್ನು ಎನರ್ಜಿ. ತಿಂತಾ ಇದ್ರೆ ಇನ್ನೂ ತಿಂತಾನೆ ಇರ್ಬೇಕು ಅನ್ಸೋ ಅಂತ ಅಂಗಡಿಗೆ ಬಂದು ತಿಂದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಅದಂತ. ನಾವು ಸಿಟಿ ಕಡೆ ಎಷ್ಟೊಂದು ಅಂಗಡಿಯಲ್ಲಿ ತಿಂದಿರ್ಬೋದು, ಅದು ಈ ತರ ಟೇಸ್ಟ್ ಎಲ್ಲೂ ಸಿಗಲ್ಲ ಗೈಸ್. ಇವಾಗ ಇನ್ನೊಂದು ಎಗ್ ರೈಸ್ ಬರ್ತಾ ಇದೆ, ತವಾ ಎಗ್ ರೈಸ್, ಅದನ್ನು ತೋರಿಸ್ತೀನಿ. ಅದು ಸೂಪರ್ ಆಗಿ ಮಾಡ್ತಾರೆ. ಆ ತವಾ ಎಗ್ ರೈಸ್ ಟ್ರೈ ಮಾಡೋಣ ನೆಕ್ಸ್ಟ್. ಈ ಮೀನ್ ಬಂದಿ ಗಾಯ್ಸ್ ಇಲ್ಲೇ ಹಿಡಿತಾರೆ, ಫ್ರೆಶ್ ಆಗಿ ಇಲ್ಲೇ ಹಿಡಿದು ಇಲ್ಲೇ ಮಾಡ್ಕೊಡ್ತಾರೆ. ಇಲ್ಲಿ ಮಾತ್ರ ಮೀನ್ ಸೂಪರ್ ಆಗಿರ್ತದೆ, ಬೇರೆ ಕಡೆ ತಿಂದಾಗಲ್ಲ. ಇಲ್ಲೇ ಹಿಡಿದು ಇಲ್ಲೇ ಮಾಡ್ತಾರೆ, ಡ್ಯಾಮಲ್ಲಿ ಹಿಡಿದು. ಚೆನ್ನಾಗಿರ್ತದೆ ಗೈಸ್. ಇಲ್ಲಿ ಮೀನ್ ಬಂದಿ ಇಲ್ಲಿ ಮಸ್ಟ್ ಅನ್ಸಿ ಟ್ರೈ ಮಾಡಿ ಎಲ್ಲಾರು. ಗೈಸ್ ಇವಾಗ ನೋಡ್ಬೋದು ತವಾ ಎಗ್ ರೈಸ್. ಬೇರೆ ಕಡೆ ಎಲ್ಲ ಬಾಂಡ್ಲಿಲಿ ಅಲ್ಲಿ ಮಾಡಿದ್ರೆ ಇಲ್ಲಿ ತವಾದಲ್ಲೇ ಮಾಡಿಕೊಡ್ತಾರೆ. ಮೀನ್ ಫ್ಲೇವರ್ಗುನು ಈ ತವಾ ಎಗ್ ರೈಸ್ ಫ್ಲೇವರ್ಗುನು ಡಿಫ್ರೆಂಟ್ ಆಗಿ, ಮತ್ತೆ ಟೇಸ್ಟು ಅಷ್ಟೇ ಒಂಥರ ಈ ತಂದೂರಿ ಅಂತಾರೆ ಗೊತ್ತಾ, ತಂದೂರಿ ತರ ಆಗ್ಬಿಟ್ಟಿರುತ್ತೆ ರೈಸ್. ಬಟ್ ಯಾವ ತರ ಕಾಣಿಸ್ತಿದೆ ರೈಸ್, ಆಹಾ ಏನ್ ಸಗದ ಕಾಣಿಸ್ತಿದೆ ಗೈಸ್. ಇದನ್ನ ಒಂದ್ ಕೈ ಹಾಕಿ ಹಿಂಗೆ ಎತ್ತಿದ್ರೆ ಬಿಸಿ 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 ಎಗ್ ರೈಸ್ ನಿಮ್ಗೆ ಸಿಗೋದು. ಗೈಸ್ ಏನ್ ಹೇಳಿ ನಾನು, ಆಹಾ ಫೀಲೇ ಬೇರೆ ಗೈಸ್. ತಿಂತಾ ಇದ್ರೆ ಹಂಗೆ ಫೀಲ್ ಆಗುತ್ತೆ ಬಾಯಲ್ಲಿ, ಏನ್ ತಿಂತಾ ಇದೀವಿ ಅನ್ನೋ ಫೀಲ್. ಬಾ 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 ಬಾ. ಎಗ್ ರೈಸು ಅಷ್ಟೇ ಚೆನ್ನಾಗೈತೆ ಗೈಸ್. ಅಂದ್ರೆ ನಿಮ್ಗೆ ಜಾಸ್ತಿ ಮಸಾಲೆನೂ ಇಲ್ಲ, ಮಸಾಲೆನು ಮೈಲ್ಡ್ ಮಸಾಲೆ, ಅದ್ರ ಏನೇನ್ ಫ್ಲೇವರ್ ಹಾಕೋರಲ್ಲ ಅವೆಲ್ಲ ಲೈಟ್ ಆಗಿ ಇರುತ್ತೆ. ತಿನ್ಬೇಕದನ್ನು ಅದ್ರ ಫ್ಲೇವರ್ ಬಾಯಿಗೆ ಸಿಗುತ್ತೆ. ಹಂಗಿದ್ರೆ ಆರಾಮ್ಸೆಗೆ ಒಂದೆರಡು ಮೀನು, ಒಂದೆರಡು ಎಗ್ ರೈಸ್ ತಿನ್ಕೊಂಡು ಹೋಗ್ಬಿಡ್ಬೋದು, ಅಷ್ಟು ಸಗಲಾಗಿದೆ ಮೀನು ಅಲ್ಟಿಮೇಟ್ ಆಗಿದ್ರೆ ಎಗ್ ರೈಸು ಸೂಪರ್ ಆಗೈತೆ. ನೀವು ಬಂದಾಗ ಇಲ್ಲ ಇದನ್ನ ಬರ್ಬೇಕಾದ್ರೆ ಆರ್ಡರ್ ಮಾಡಬೇಕು ಅಂದ್ರೆ ಅವ್ರ ನಂಬರು ಕೊಡ್ತೀನಿ, ನಂಬರು ಬಂದು ಫೋನ್ ಮಾಡಿ ಸಿಗ್ತಾರೆ. ನೀವು ಅಲ್ಲಿಂದ ಬರ್ತಾನೆ ಫೋನ್ ಮಾಡಿ ಹೇಳ್ಬಿಟ್ರೆ ನೀವು ಬರೋಷ್ಟಕ್ಕೆ ರೆಡಿ ಮಾಡಿ ಇಕ್ಕಿರ್ತಾರೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು ಗೈಸ್. ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಫೈನಲಿ ಟೇಸ್ಟ್ ಮಾಡಿದಾಯ್ತು ಬ್ರೋ, ಹೆಂಗಿತ್ತು ಟೇಸ್ಟ್ ಎಲ್ಲ ಸೂಪರ್ ಆಗಿತ್ತು ಬ್ರೋ. ಒಂದ್ ರೆಗ್ಯುಲರ್ ಇಲ್ಲೇ ಬರ್ತೀವಲ್ಲ, ಚೆನ್ನಾಗಿ ಮಾಡ್ತಾರೆ ಇವ್ರಂತರ, ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅಂಗಡಿ ಎಲ್ಲೆಲ್ಲ ಟ್ರೈ ಮಾಡಿದೀವಿ, ಎಲ್ಲರಿಗಿಂತ ಇವರೇ ಬೆಸ್ಟ್ ಅಂತ ನಾವು ಯಾವಾಗಲೂ ಇಲ್ಲೇ ಬಂದು ತಿಂತಾ ಇರ್ತೀವಿ. ಚೆನ್ನಾಗಿರ್ತದೆ, ನೀವೇ ಬಂದು ಟ್ರೈ ಮಾಡಿ ಗೈಸ್. ನಿಮ್ಗೆ ಇನ್ನೊಂದು ಹೇಳ್ಬೇಕು, ನೀವು ಫಿಶ್ ಯಾವಾಗ್ಲೂ ತಿನ್ನೋರ್ಗಾದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೆನ್ನೆ ಫಿಶ್ ಮತ್ತೆ ಇವತ್ತಿನ ಫಿಶ್ಗೆ ಡಿಫ್ರೆನ್ಸ್ ಇರುತ್ತೆ ಗೈಸ್. ನೆನ್ನೆ ಫಿಶ್ ಆದ್ರೆ ಲೈಟ್ ಆಗಿ ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಇವತ್ತಿನ ಫಿಶ್ ಅಲ್ಲಿ ಅದ್ರ ಒಂಚೂರು ಇದೇ ಇರಲ್ಲ ಗೈಸ್. ಅವುಗಳೆಲ್ಲ ಏನ್ ನೋಡ್ತಾ ಇದಿರಲ್ವಲ್ಲ, ಇಲ್ಲೆಲ್ಲ ನಾವು ಟ್ರೈ ಮಾಡಿದೀವಿ. ಆದ್ರೆ ನಮ್ಗೆ ಬೆಸ್ಟ್ ಅನ್ಸಿದ್ದು ಇದೆ ಅಂಗಡಿ ಗೈಸ್. ನಾವು ಇಲ್ಲೇ ಜಾಸ್ತಿ ತಿಂದಿರೋದು ನಮ್ಗೆ. ಆಮೇಲೆ ಕೆಲವೊಬ್ರು ಮೀನ್ ತಿನ್ನೋರು ಗೊತ್ತಿರುತ್ತೆ, ತಿನ್ಬಿಡ್ತಾರೆ, ರಾತ್ರಿ ಎಲ್ಲ ಹೊಟ್ಟೆ ನೋವು ಬರೋದು ಅವೆಲ್ಲ ಆಗ್ಬಿಡ್ತವೆ. ನಮ್ಗೆ ಇಲ್ಲಿ ಯಾವತ್ತೂ ಆ ತರ ಆಗಿಲ್ಲ. ನೀವು ಬಂದಾಗ ಕಣ್ಣು ಮುಚ್ಕೊಂಡು ಧೈರ್ಯ ಮಾಡಿ ತಿನ್ಬೋದು, ಆ ತರ ಟೇಸ್ಟ್ ಈ ಅಂಗಡಿಲಿ ಸಿಗುತ್ತೆ. ಬನ್ನಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.